ಹೆಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ಟೈಮ್ ಬಂದು ಸಂಜೆ ಆಗಿದೆ ಸ್ನೇಹಿತರೆ. ಸಾನುಗೆ ಕ್ಲಾಸ್ ಇತ್ತು. ಸಾನು ಕ್ಲಾಸ್ ಮುಗಿಸ್ಕೊಂಡು ಈಗ ನಾನು ಅವಳು ಡ್ಯಾನ್ಸ್ ಮಾಡ್ತಾ ಇದ್ದೀವಿ. ಈ ಹಾಡು ಅಥವಾ ಈ ಸ್ಟೆಪ್ಸ್ ನಿಮ್ಗೆ ಯಾವುದು ಅಂತ ಗೊತ್ತಿರ್ಬೇಕನ್ಸುತ್ತೆ. ತುಂಬ ಹಳೇದಿದು, ನಾನು ಇವಾಗ ಟ್ರೈ ಮಾಡ್ತಾ ಇದ್ದೀನಿ. ತುಂಬ ಜನ ಮಾಡಿದ್ರು ಇದು. ನನಗೆ ಮೇಲ್ ಕೂಡ ಬಂದಿತ್ತು ಯೂಟ್ಯೂಬ್ ಕಡೆಯಿಂದ. ಜುಗ್ನು ಚಾಲೆಂಜ್ ಮಾಡಿ ಶಾರ್ಟ್ಸ್ ಕ್ರಿಯೇಟ್ ಮಾಡಿ ಹಾಕಿ ಅಂತ ಹೇಳ್ಬಿಟ್ಟು. ನಾನು ಅವಾಗ ಅದನ್ನೇನು ಮಾಡಿರಲಿಲ್ಲ. ಬಟ್ ಈ ಮಧ್ಯೆ ಇನ್ಸ್ಟಾದಲ್ಲಿ ತುಂಬ ಜನ ಮಾಡಿದ್ದಾರೆ ಇದನ್ನು. ಎಂಥ ಫಿಲ್ಮ್ ಹೀರೋಸ್ಗಳೆಲ್ಲ ಮಾಡಿದ್ದಾರೆ. ನನಗೂ ಒಂದ್ಸರಿ ಚೆನ್ನಾಗಿದೆ, ಮಾಡಬೇಕು ಅನ್ನಿಸ್ತು. ಸೊ ನಾನು ಮಾಡಿದೆ. ಆಮೇಲೆ ಸಾನು ಮಾಡ್ತೀಯಾ ಇದು ಅಂದ್ಬಿಟ್ಟು ಅವಳಿಗೆ ಕೇಳಿದೆ. ಸೊ ಅವಳು ಟ್ರೈ ಮಾಡ್ತಾ ಇದ್ದಾಳೆ. ಅವಳಿಗೂ ಇಷ್ಟ ಆಯಿತು. ಅವಳಿಗೆ ಏನೇ ಮಾಡು ಅನ್ನಿ ಅವಳು ಮಾಡ್ತಾಳೆ. ಇದು ಬರೀ ರಿಹರ್ಸಲ್ ಅಷ್ಟೇ, ನಾವು ಫೈನಲ್ ಆಗಿ ಏನು ಮಾಡಲಿಲ್ಲ. ಒಂದ್ಸರಿ ಯಾವುದು ಕನ್ನಡ ಆದರೂ ಶ್ರೀಮನ್ನಾರಾಯಣ ಅದು ಮಾಡಿದ್ವಿ ನೋಡಿ, 3 ಜನ. ಆ ಥರ 3 ಜನ ಮಾಡೋಣ ಅಂತ ಹೇಳ್ಬಿಟ್ಟು ಒಬ್ಬೊಬ್ಬರಿಗೆ ಹೇಳ್ಕೊಡ್ತಾ ಇದ್ದೀನಿ. ಸಾನು ಆಯಿತು. ಸಾನು ಆದಮೇಲೆ ರಾಜೇಶ್ ಕೂಡ, ರಾಜೇಶ್ಗೆ ಚಾಲೆಂಜ್, ನೀವೇ ಮಾಡ್ತೀರಾ ಅಂತ ಹೇಳ್ಬಿಟ್ಟು. ಸಾನು ಡಾಡಾಗೆ ಬರಲ್ಲ ಮಮ್ಮ, ನಾನು ಮಾಡ್ತೀನಿ ಅಂದ್ಕೊಂಡು ಇಬ್ರೂ ಕೂಡ ಪ್ರಾಕ್ಟೀಸ್ ಮಾಡ್ತಾ ಇದ್ರು. ರಾಜೇಶ್ಗೆ ಅಷ್ಟೊಂದು ಫ್ಲೆಕ್ಸಿಬಿಲಿಟಿ ಇಲ್ಲ. ರಾಜೇಶ್ಗೆ ಸಾನು ಕೇಳ್ತಾ ಇರ್ತಾಳೆ, ನೀವು ಯಾಕೆ, ಬೇರೆ ಬಾಯ್ಸ್ ಎಲ್ಲ ಮಾಡ್ತಾರೆ, ನೀವು ಯಾಕೆ ಮಾಡೋದಿಲ್ಲ, ನೋಡಿ ಟಿ ವಿಲಿ ಎಷ್ಟೊಂದು ಜನ ಬಾಯ್ಸ್ ಡ್ಯಾನ್ಸ್ ಮಾಡ್ತಾರೆ ಅಂತ. ಬಟ್ ಏನು ಮಾಡ್ತೀರಾ, ಒಬ್ಬೊಬ್ರಿಗೆ ಒಂದೊಂದು ಥರ ಇರುತ್ತೆ ಬಾಡಿ. ಇವರಿಗೆ ಫ್ಲೆಕ್ಸಿಬಿಲಿಟಿ ಇಲ್ಲ. ಬಟ್ ಸ್ಟಿಲ್ ಏನೋ ಸಾನು ಜೊತೆ ನಿಂತ್ಕೊಂಡು ಅವರು ಮಾಡಿದ್ರು. ಸೊ ಸ್ನೇಹಿತರೆ, ಇವಾಗ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಮ್ಮ ಸಂಜೆ ಹೇಗೆ ಹೋಗುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ಬನ್ನಿ. ರಿಹರ್ಸಲ್ ಎಲ್ಲ ಆಯಿತು ಸ್ನೇಹಿತರೆ. ಈಗ ಸಂಜೆ ಸ್ನ್ಯಾಕ್ಸ್ ಟೈಮು. ಸ್ನ್ಯಾಕ್ಸ್ಗೆ ಅಂದ್ಬಿಟ್ಟು ಸಾನುಗೆ ಈ ಮಧ್ಯೆ ಏನೂ ಕೊಡ್ತಾ ಇಲ್ಲ ನಾನು. ಇವತ್ತು ಈ 24 ಮಂತ್ರ ಆರ್ಗ್ಯಾನಿಕ್ ಜಾಗರಿ ಪೌಡರನ್ನು ಫಸ್ಟ್ ಟೈಮ್ ತಂದಿದ್ದು. ಇದು ಅರ್ಧ kgಗೆ 60 ರೂಪಾಯಿ ಏನೋ. ನೋಡೋಣ ಹೇಗಿರುತ್ತೆ. ನಾನು ಬೆಲ್ಲ ತಂದು ಪುಡಿ ಮಾಡ್ಕೊಳ್ತೀನಿ. ಇದು ಪುಡಿನೇ ಇರುತ್ತಲ್ಲ, ಹೇಗಿರುತ್ತೆ ಅಂತ ತಂದಿದ್ದೀನಿ. ಇದು ತೆಗೆದ ತಕ್ಷಣ, ಓಪನ್ ಮಾಡಿದ ತಕ್ಷಣನೇ ಘಾಟ್ ಹೆಂಗಿತ್ತು ಅಂದರೆ ಸೇಮ್ ಸೀಗೆಕಾಯ್ದು ಘಾಟ್ ಇದ್ದಂಗಿತ್ತು. ಇದೇನಪ್ಪ ಬೆಲ್ಲ ಹೀಗೆ ಘಾಟ್ ಹೊಡಿತಾ ಇದೆ ಅಂದ್ಕೊಂಡು ಟೇಸ್ಟ್ ಮಾಡಿ ನೋಡಿದೆ. ಪೌಡರ್ ನೋಡಿ ಹೀಗಿದೆ ಅಂದ್ಬಿಟ್ಟು ಸ್ವಲ್ಪನೂ ಅಂಟ್ತಾ ಇರಲಿಲ್ಲ. ಒಳ್ಳೆ ಪೌಡರ್ ಹೇಗಿದೆ. ಹಾಲು ಜೊತೆ ಇದರ ಟೇಸ್ಟ್ ಅಂತೂ ಸೂಪರ್ ಇತ್ತು. ಐ ವಾಸ್ ರಿಯಲಿ ಸರ್ಪ್ರೈಸ್ಡ್. ಘಾಟ್ ಆಗಿತ್ತಲ್ಲ ಅಂದ್ಬಿಟ್ಟು. ಈ ಬೆಲ್ಲದ ಜೊತೆ ನಾವೇನು ಫ್ಲೇವರ್ಗೆ ಹಾಕೋದೇ ಬೇಡ. ಅಂದರೆ ಈ ಮಕ್ಕಳಿಗೆ ಬೇರೆ ಏನಾದರೂ ಹಾಕ್ಕೊಡ್ತೀವಿ ನೋಡಿ, ಅದು ಬೇಡವೇ ಬೇಡ. ಇದೊಂದೇ ಚಾಕ್ಲೇಟ್ ಫ್ಲೇವರ್ ಕೊಡ್ತಾ ಇತ್ತು. ತುಂಬ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ. ನೀವು ಟ್ರೈ ಮಾಡಿ ಸ್ನೇಹಿತರೆ, ಚೆನ್ನಾಗಿರುತ್ತೆ. ಸಾನುಗೆ ನಾನು ಸಂಜೆ ಹೊತ್ತು ಸ್ವಲ್ಪ ಸ್ನ್ಯಾಕ್ಸ್ ಕೊಡೋದನ್ನ ಕಡಿಮೆ ಮಾಡಿದ್ದೀನಿ. ಅಂದರೆ ಅವಳು ಎಕ್ಸಸೈಸ್ ಮಾಡಿದ ದಿನ ಸ್ವಲ್ಪ ಏನಾದರೂ ಸುಸ್ತಾಗಿರುತ್ತಲ್ಲ, ಅವಾಗ ಮಾತ್ರ ಸ್ನ್ಯಾಕ್ಸ್ ಕೊಡ್ತೀನಿ. ಇಲ್ಲಾಂದರೆ ಬರೀ ಹಾಲು ಕೊಡ್ತೀನಿ ಅಷ್ಟೇ. ಇವತ್ತು ಸ್ವಲ್ಪ ಮಿಲ್ಕ್ ಶೇಕ್ ಮಾಡಿ ಕೊಡ್ತಾ ಇದ್ದೀನಿ. ರೀಸನ್ ಇದೆ, ನಾವು ಹೊರಗಡೆ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಅಂತ ನಿಮಗೆ ತಿಳಿಸ್ತೀನಿ ಬನ್ನಿ. ಅಲ್ಲಿ ಸ್ವಲ್ಪ ಎನರ್ಜಿ ಜಾಸ್ತಿ ಬೇಕು ಸಾನುಗೆ, ಹಾಗಾಗಿ ಮಿಲ್ಕ್ ಶೇಕ್ ಮಾಡಿಕೊಡ್ತಾ ಇದ್ದೀನಿ. ತುಂಬ ಈಸಿ ಸ್ನೇಹಿತರೆ. ಯಾವುದೇ ಮಿಲ್ಕ್ ಶೇಕ್ ಆದ್ರೂ ಫ್ರೂಟ್, ಹಾಲು, ಸಕ್ಕರೆ, ಹನಿ ಅಥವಾ ಬೆಲ್ಲ ಎಲ್ಲ ಸೇರಿಸ್ಬಿಟ್ಟು ಬ್ಲೆಂಡ್ ಮಾಡೋದಷ್ಟೇ. ನೀರು ಹಾಕೋದಕ್ಕೆ ಹೋಗಬೇಡಿ. ಹಾಲಲ್ಲೇ ಸ್ವಲ್ಪ ನೀರು ಸೇರಿಸಿರ್ತೀವಲ್ಲ, ಚೆನ್ನಾಗಿರುತ್ತೆ. ಸಾನು ಇದನ್ನು ನಾನು ಕ್ಯಾಂಡಿ ಮಾಡ್ತೀನಿ ಅಂದ್ಬಿಟ್ಟು ಒಂದು ಸಣ್ಣ ಗ್ಲಾಸಲ್ಲಿ ಕ್ಯಾಂಡಿ ಮಾಡೋದಕ್ಕೆ ಇಟ್ಟಿದ್ಲು. ಆ್ಯಕ್ಚುಲಿ ಅದು ಅಷ್ಟೊಂದೇನು ಚೆನ್ನಾಗಿ ಬಂದಿರಲಿಲ್ಲ. 2 ಡೇಸ್ ಆಯಿತು ಅದು ಗಟ್ಟಿ ಆಗೋದಕ್ಕೆ. ಬಟ್ ಟೇಸ್ಟ್ ಅಷ್ಟೊಂದೇನು ಇಷ್ಟ ಆಗಲಿಲ್ಲ. ಸೊ ಈಗ ಹಾಲು ಕುಡಿದ್ಬಿಟ್ಟು ಹೊರಡ್ತಾ ಇದ್ದೀವಿ. ಎಲ್ಲಿಗೆ ಅಂತ ಬನ್ನಿ ತೋರಿಸ್ತೀನಿ. ಎಲ್ಲಿಗೆ ಬಂದಿದ್ದೀವಿ ಅಂತ ನಿಮಗೆ ಈಗಾಗಲೇ ಒಂದು ಐಡಿಯಾ ಬಂದಿರಬೇಕು. ಇದು ಬಂದು ಬ್ಯಾಡ್ಮಿಂಟನ್ ಇಂಡೋರ್ ಕೋರ್ಟ್, ಟ್ರೈನಿಂಗ್ ಸೆಂಟರ್ ಅಥವಾ ಕೋಚಿಂಗ್ ಸೆಂಟರ್. ಸಾನುಗೆ ರಾಜೇಶ್ ಮಧ್ಯ ಕಲಿಸಿದ್ರು. ಅವಳು ಕಾಕನ್ನು ಹೊಡೆಯೋದನ್ನು ಕಲ್ತಿದ್ದಾಳೆ, ಚೆನ್ನಾಗಿ ಹೊಡಿತಾಳೆ. ಆದರೆ ಇನ್ನು ಪರ್ಫೆಕ್ಟಾಗಿ ಕೆಲವೊಂದು ರೂಲ್ಸ್ ಇರುತ್ತೆ ಅಲ್ವಾ, ಅದನ್ನೆಲ್ಲನೂ ಕೂಡ ಕಲಿಸೋಣ, ಅವಳಿಗೆ ಪರ್ಫೆಕ್ಟ್ ಮಾಡೋಣ ಈ ಗೇಮಲ್ಲಿ ಅಂತ ಆಸೆ ಪಟ್ಟು ರಾಜೇಶ್ ಇಲ್ಲ ನಾನು ಸೇರಿಸ್ತೀನಿ, ಅವಳಿಗೆ ಬೇರೆ ಕ್ಲಾಸಸ್ ಬಗ್ಗೆ
ಆಮೇಲೆ ನೋಡೋಣ, ಯಾಕಂದರೆ ಸಾನುಗೆ ಪಿಯಾನೋ ಇಷ್ಟ ಆಗ್ತಾ ಇತ್ತು ಈ ಮಧ್ಯ. ಪಿಯಾನೋಗೆ ಅವಳು ಸೇರ್ಕೋತೀನಿ ಅಂದ್ಲು, ಬೇಡ ಮೊದಲು ಇದನ್ನು ಮಾಡೋಣ, ಇದರಲ್ಲಿ ಸ್ವಲ್ಪ ಪರ್ಫೆಕ್ಟ್ ಆಗಲಿ. ನಾವಂತೂ ಏನು ಕಲ್ತಿಲ್ಲ, ಏನು ಅಷ್ಟೋ ಎಷ್ಟೋ ಆಡ್ತಾ ಆಡ್ತಾ ಎಷ್ಟು ಕಲ್ತಿದ್ದೀವೋ ಅಷ್ಟೇ. ಬಟ್ ಇದರಲ್ಲಿ ಕೆಲವೊಂದು ರೂಲ್ಸ್ ಇರುತ್ತೆ. ಸಾನುಗೆ ಇವಾಗ ಬಂದ ತಕ್ಷಣವೇ ಬ್ಯಾಟನ್ನು ಹೇಗೆ ಇಟ್ಕೊಳ್ಬೇಕು, ಕೈ ಹೇಗೆ ಇಟ್ಕೊಳ್ಬೇಕು, ಕಾಲು ಯಾವ ಪೊಸಿಷನ್ನಲ್ಲಿ ಇರಬೇಕು, ಹೊಡಿಬೇಕಾದ್ರೆ ಎಲ್ಲ ಹೇಗೆ ಹೊಡಿಬೇಕು ಅಂತ ಎಲ್ಲನೂ ಕೂಡ ಹೇಳ್ಕೊಡ್ತಾ ಇದ್ರು. ಬೇಸಿಕ್ ಥಿಂಗ್ಸ್ ಕೂಡ ನಮಗೆ ಗೊತ್ತಿಲ್ಲ. ಸೊ ಅವಳಿಗೆ ಪರ್ಫೆಕ್ಷನ್ ಬರಲಿ, ಅದರಲ್ಲಿ ಜಾಸ್ತಿ ತಿಳ್ಕೊಳ್ಳಿ, ಚೆನ್ನಾಗಿ ಆಡಲಿ ಅಂತ ಹೇಳಿಬಿಟ್ಟು ಆಸೆಯಿಂದ ಕರ್ಕೊಂಡು ಬಂದಿದ್ದಾರೆ. ಇವತ್ತೇ ಫಸ್ಟ್ ಡೇ. ನಿನ್ನೆ ಬಂದು ಕೇಳ್ಕೊಂಡು ಹೋಗಿದ್ವಿ, ನಾಳೆಯಿಂದ ಬನ್ನಿ ಅಂತ ಹೇಳಿದರು. ಹಾಗಾಗಿ ಇವತ್ತಿಬ್ಬರು ಬಂದಿದ್ದೀವಿ ಔಟ್ ಆಫ್ ಕ್ಯೂರಿಯಾಸಿಟಿ ಆ್ಯಂಡ್ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಅಲ್ವಾ. ನನಗಂತೂ ಅಲ್ಲಿ ಕೂತ್ಕೊಂಡಾಗ ತುಂಬಾ ಖುಷಿ ಆಗ್ತಾ ಇತ್ತು. ನಾನು ಇದ್ರ ಬಗ್ಗೆ ಯಾವತ್ತೂ ಯೋಚನೆ ಮಾಡಿರಲಿಲ್ಲ. ನನ್ನ ಸೆಟ್ ಆಫ್ ಥಿಂಗ್ಸ್ ಸಾನು ಹತ್ರ ಮಾಡಿಸ್ಬೇಕು ಅನ್ನೋದೇ ಸಪ್ರೇಟ್ ಇದೆ. ಅದು ನಾನು ಮೊದಲು ಒಂದು ಸರಿ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ನನಗೇನೇನು ಆಸೆಗಳಿದೆ, ಸಾನು ಹತ್ರ ಏನೇನು ಮಾಡಿಸ್ಬೇಕು, ಅವಳಿದೆಲ್ಲ ಮಾಡಬೇಕು ಅಂಥೇಳಿ. ಬಟ್ ರಾಜೇಶ್ ಅದನ್ನು ಯಾವತ್ತೂ ಹೇಳ್ಕೊಂಡಿರಲಿಲ್ಲ. ಈಗ ನನಗೆ ಯಾಕೋ ಸೇರಿಸ್ಬೇಕು ಅನ್ನಿಸ್ತಾ ಇದೆ, ಸೇರಿಸ್ತೀನಿ ನಾನು ಅಂತ ಹೇಳಿದ್ರು. ಇಟ್ಸ್ ಓಕೆ. ಅವಳು ನನ್ನ ಕಡೆಯಿಂದ ಸೇರಿಕೊಂಡ್ರೇನೋ ಅವ್ರ ಕಡೆಯಿಂದ ಸೇರಿಕೊಂಡ್ರೇನೋ ಒಳ್ಳೇದಾಗದು ಅವಳಿಗೆ ತಾನೆ. ಓಕೆಪ್ಪ, ಕಂಟಿನ್ಯೂ ಮಾಡೋಣ ಅಂತ ಹೇಳಿಬಿಟ್ಟು ನಾನು ಇನ್ಮೇಲೆ ದಿನ, ನಾನು ಅಥವಾ ರಾಜೇಶ್ ಯಾರಿಗಾಗುತ್ತೋ ಅವರು ಬಂದು ದಿನ ಕರ್ಕೊಂಡು ಬಂದು ಟ್ರೈನಿಂಗ್ ಕೊಡ್ಸೋಣ ಅಂತ ಡಿಸೈಡ್ ಮಾಡಿದ್ದೀವಿ. ಇದಕ್ಕೆ ಕೆಲವೊಂದು ಥಿಂಗ್ಸ್ಗಳು ಬೇಕು, ಲೈಕ್ ರ್ಯಾಕೆಟ್, ಶೂಸ್ ಎಲ್ಲನೂ. ಅದೆಲ್ಲ ಮನೇಲಿ ನಾವು ಯೂಸ್ ಮಾಡ್ತಾ ಇದ್ದಿದ್ದು. ಬಟ್ ಆ ಕೋರ್ಟ್ಗೆ ಅಂತಾನೆ ಸಪ್ರೇಟ್ ಬರುತ್ತಂತೆ. ಅದನ್ನು ಇವತ್ತು ಈ ಕ್ಲಾಸ್ ಮುಗಿಸ್ಕೊಂಡು ಹೋಗಿ ನೋಡ್ಕೊಂಡು ಬರೋಣ ಒಂದು ರೌಂಡು ಅಂತ ಅಂದ್ಕೊಂಡಿದ್ದೀವಿ. ಯಾಕಂದರೆ ಅದೆಲ್ಲ ಹಾಕ್ಕೊಂಡೇ ಈ ಕೋರ್ಟಲ್ಲಿ ಒಳಗಡೆ ಆಡಬೇಕಂತೆ. ಇದು ನಾವು ಜಸ್ಟ್ ನಮ್ಮ ಹತ್ರ ಇದು ಇದೆ ಅಂದಿದ್ದಕ್ಕೆ ಓಕೆ ಇವತ್ತು ಸ್ಟಾರ್ಟ್ ಮಾಡೋಣ, ಬಟ್ ನಾಳೆಯಿಂದ ಆದಷ್ಟು ಅದು ಬೇರೆದನ್ನು ತೊಗೊಂಡು ಬನ್ನಿ ಅಂತ ಹೇಳಿದರು. ಸೊ ಇದಾಗ ಮುಗಿಸ್ಕೊಂಡು ನಾವು ಅದನ್ನು ಕೂಡ ತೊಗೊಂಡು ಬರೋದಕ್ಕೆ ಹೋಗೋಣ ಅಂತ ಇದ್ದೀವಿ. ವಾಚ್ಗೆ ಶೆಲ್ ಹಾಕಿಸ್ಬೇಕಿತ್ತು ಸ್ನೇಹಿತರೆ. ಟೈಟನ್ ವಾಚ್ ಆಗಿರೋದ್ರಿಂದ ಟೈಟನ್ ಶೋರೂಮ್ಗೆ ಬಂದಿದ್ದೀವಿ. ಇಲ್ಲಿ ನಿಮಗೆ ಕಲೆಕ್ಷನ್ಸ್ ತೋರಿಸೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಇದೆಲ್ಲ ಕೂಡ ನಾನು ತೊಗೊಂಡಾಗ ಇದ್ದಿದ್ದ ಕಲೆಕ್ಷನ್ಸೇ ಇದೆ, ಇನ್ನು ಹೊಸದು ಅಂತೇನು ಅನ್ನಿಸ್ತಾ ಇಲ್ಲ. ಇದೆಲ್ಲ ಟೈಟನ್ ರಾಗ ರೇಂಜ್, ಸ್ವಲ್ಪ ಜಾಸ್ತಿ ಇರುತ್ತೆ ಟೈಟನ್ ಇದರಲ್ಲಿ. ಆ್ಯಂಡ್ ಸೊನಾಟಾ ಬರುತ್ತೆ, ಸೊನಾಟಾ ಸ್ವಲ್ಪ ಕಡಿಮೆ ಇರುತ್ತೆ. ಇದರಲ್ಲಿ ಬೆಲ್ಟಂದು ಬರುತ್ತೆ, ಬಟ್ ಬೆಲ್ಟಂದು ಜಾಸ್ತಿ ಇರಲಿಲ್ಲ, ಎಲ್ಲಾನು ಚೈನ್ದು ಡಿಸೈನ್ಸ್ ತುಂಬ ಇತ್ತು. ಆ್ಯಂಡ್ ಮಕ್ಕಳದು ಕೂಡ ಇತ್ತು. ಸಾನು ನೋಡಿಬಿಟ್ಟು ಮಮ್ಮ ಇದು ನೋಡು ಅದು ನೋಡು ಅಂದ್ಕೊಂಡು ಆಸೆ ಪಡ್ತಾ ಇದ್ಲು. ಅದಕ್ಕೆ ಅವಳಿಗೆ ಹೇಳ್ತಾ ಇದ್ದೆ ತೆಗೆಸ್ಕೊಡ್ತೀನಿ, ಬಟ್ ನೀನು ರೆಗ್ಯುಲರಾಗಿ ವಾಚ್ ಕಟ್ಟೋದನ್ನ ಪ್ರಾಕ್ಟೀಸ್ ಮಾಡ್ಕೊ, ಆಮೇಲೆ ನಾನು ತೆಗೆಸ್ಕೊಡ್ತೀನಿ. ಯಾಕಂದರೆ ಇದೆಲ್ಲ ಕೂಡ 700 ರೇಂಜಲ್ಲಿ ಇತ್ತು. ನಾನು ಒಂದು ನೋಡಿದೆ, ತುಂಬ ಚೆನ್ನಾಗಿತ್ತು, 700 ಇತ್ತು. ವಾಚ್ ಹಾಕಲಿಲ್ಲ ಅಂದರೆ ಕೆಟ್ಟೋಗುತ್ತೆ ಅಂತ ನನಗೆ ರಾಜೇಶ್ ಹೇಳ್ತಾನೆ ಇರ್ತಾರೆ. ಅದಕ್ಕೆ ಸಾನುಗೆ ನೀನು ಮೊದಲು ಕಲಿ ಬೇಟ,
ಆಮೇಲೆ ತೆಗೆಸ್ಕೊಡ್ತೀನಿ ನಿನಗೆ ಅಂತ ಹೇಳಿದ್ದೀನಿ. ಈ ಕಡೆ ಬರೋ. ಜಾತಿ ಗಿಡ. ನೀನು ಈ ಕಡೆ ನೋಡು. ನೀವು ಮಾಸ್ಕ್ ತೆಗ್ದಿಲ್ಲ. ಅವ್ರಿಗೆ ಹೇಳ್ಬಿಟ್ಟು ನೀವೇ ತೆಗ್ದಿಲ್ಲ ಪಾಪಸಿ. ಸ್ಪೋರ್ಟ್ಸ್ ಅಂಗಡಿಗಳಿಗೆ ವಿಸಿಟ್ ಮಾಡಿದ್ವಿ ಸ್ನೇಹಿತರೆ. ಒಂದು ಅಂಗಡಿ ಸಾನುಗೆ ಒಂದು ಲಾಸ್ಟ್ ಇಯರ್ ಸ್ಕೇಟ್ಸ್ ತಗೊಂಡಿದ್ವಿ ನೋಡಿ, ಅಲ್ಲಿಗೆ ಅಂತ ಬಂದಿದ್ದು ನಾವು. ಅದು ಮುಚ್ಚಿಬಿಟ್ಟಿತ್ತು. ಬೇರೆ ಅಂಗಡಿಗೆ ಹೋದ್ವಿ, ಅಲ್ಲಿಂದ ತುಂಬ ದೂರ ಇತ್ತು. ಅಲ್ಲಿ ಹೋಗಿ ಬರೋ ಅಷ್ಟೊತ್ತಿಗೆ ತುಂಬಾ ಟೈಮ್ ಆಯಿತು. ಮನೆಗೆ ಹೋಗಿ ಅಡುಗೆ ಮಾಡಿ ತಿನ್ನೋ ಅಷ್ಟು ಪೇಷನ್ಸ್ ಇರಲಿಲ್ಲ. ಹಾಗಾಗಿ ತುಂಬ ಏನಂತಾರೆ, ತುಂಬ ವರ್ಷಗಳಾದಮೇಲೆ ಇಲ್ಲಿಗೆ ಬಂದು ಇಲ್ಲೇ ನಾವು ತಿಂತಾ ಇರೋದು. ಕೊರೋನಾ ಅಂತ ಭಯದಿಂದ ನಾವು ಎಲ್ಲಾನು ಮನೆಗೆ ತಂದು ಆಮೇಲೆ ತಿಂತಾ ಇದ್ದಿದ್ದು, ಬಿಸಿ ಮಾಡಿ ಎಲ್ಲಾನು. ಇವತ್ತು ಫಸ್ಟ್ ಟೈಮ್ ಹೊರಗಡೆನೆ ತಿಂತಾ ಇದ್ದೀವಿ. ನಮ್ಗೆ ಇಲ್ಲಿ ಸಬ್ಸ್ಕ್ರೈಬರ್ ಕೂಡ ಸಿಕ್ಕಿದ್ರು, ತುಂಬ ಫ್ರೆಂಡ್ಲಿಯಾಗಿ ಮಾತಾಡ್ಸಿದ್ರು. ತುಂಬ ಖುಷಿ ಆಯ್ತು ಅವ್ರು ಮಾತಾಡ್ಸಿದ್ದು. ನೀವು ಊಟ ಮಾಡಿದಿರ, ಬರೀ ಸ್ನ್ಯಾಕ್ಸ್ ತಿಂದಿದ್ದೀರಾ? ಇಷ್ಟೊತ್ತಿಗೆ ಅಲ್ಲ, ಮನೆಗೂ ಅಡುಗೆ ಮಾಡಬೇಕು ಅಂದ್ರಲ್ಲ, ಅದಕ್ಕೆ ಇಷ್ಟೊತ್ತಿಗೆ ಅಡುಗೆ ಮಾಡ್ತೀರಾ? ಅಂದರೆ ನಮ್ಮಲ್ಲಿ ಇಷ್ಟೊತ್ತಿಗೆ ಊಟ ಮಾಡ್ತೀವಿ. ಓಕೆ. ಇಲ್ಲಿನ ಗೋಬಿ ಮಂಚೂರಿ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ, ನನಗೂ ತುಂಬ ಇಷ್ಟ. ನಾನು ಇಲ್ಲಿದು ತಿಂದು ಸುಮಾರು 2 ವರ್ಷ ಆಗ್ತಾ ಬಂತು. ಬಟ್ ರೀಸೆಂಟಾಗಿ ನಾವು ನ್ಯೂ ಇಯರ್ಗೆ ಸರಿಯಾಗಿ ಊಟ ಮಾಡಿದ್ವಿ ನೋಡಿ, ಅವಾಗಲಿಂದ ನನಗೆ ಹೊಟ್ಟೆ ಅಪ್ಸೆಟ್ ಆಗಿತ್ತು. ಹಾಗಾಗಿ ನಾನು ಏನು ಬೇಡ ಅಂದ್ಬಿಟ್ಟು ಲೈಟಾಗಿ ರೋಟಿ ತಿಂದಿದ್ದು, ಮನೆಗೆ ಹೋಗಿ ಮಾಡೋದಕ್ಕೆ ಆಗೋದಿಲ್ವಲ್ಲ ಅಂತ ಹೇಳಿಬಿಟ್ಟು ಅದಕ್ಕೆ ಸಾನುಗೆ ಟೇಸ್ಟ್ ಮಾಡಿಸ್ದೆ. ಆ್ಯಂಡ್ ನನಗೆ ಮಾತಾಡ್ಸಿದ್ರು ಅವರು, ಎಷ್ಟು ಫ್ರೆಂಡ್ಲಿ ಆಗಿದ್ರು ಅಂದರೆ ಏನೋ ತುಂಬಾ ಪರಿಚಯ ಇದೆ ಅನ್ನೋ ರೀತಿಯಲ್ಲಿ ಮಾತಾಡಿಸ್ತಾ ಇದ್ರು. ಎಲ್ಲ ಆಫರ್ ಮಾಡಿದ್ರು, ತುಂಬ ಹೊತ್ತು ಮಾತಾಡಿದ್ವಿ. ನಾವು ಊಟ ಮಾಡೋ ತನಕನೂ ಮಾತಾಡಿದ್ವಿ. ಆಮೇಲೆ ಅವರು ಆಟೋಲಿ ಹೋದರು, ಹೋಗೋ ಟೈಮಲ್ಲಿ ಕೂಡ ಬಾಯ್ ಮಾಡಿದ್ರು. ತುಂಬ ಖುಷಿ ಆಯಿತು ಸ್ನೇಹಿತರೆ. ನೀವು ಮಾತಾಡಿಸಿದಾಗ ನನಗೆ ಏನೋ ಒಂಥರ, ಎಷ್ಟೊಂದು ಜನ ನನಗೆ ಗೊತ್ತು, ಎಷ್ಟೊಂದು ಜನ ನಂಗೆ ಪರಿಚಯ ಇದ್ದಾರೆ, ಎಷ್ಟು ಖುಷಿ ಆಗುತ್ತೆ ಗೊತ್ತಾ. ಸೊ ಪ್ಲೀಸ್ ಮಾತಾಡಿಸಿ. ಇಲ್ಲಿಂದ ನಾವು ಮನೆಗೆ ಹೋದ್ವಿ ಸ್ನೇಹಿತರೆ. ಲಾಸ್ಟಲ್ಲಿ ಸ್ವಲ್ಪ ಬಿರಿಯಾನಿ ತೊಗೊಂಡ್ವಿ. ಬಿರಿಯಾನಿ ತುಂಬ ಚೆನ್ನಾಗಿರುತ್ತೆ. ಇದು ಯಾಕೋ ಸ್ವಲ್ಪ ಲೈಟ್ ಆಗಿತ್ತು ಈ ಸರಿ, ಅದರ್ವೈಸ್ ಇಟ್ ವಿಲ್ ಬಿ ಟೂ ಗುಡ್. ಸೊ ಇದರೊಂದಿಗೆ ಇವತ್ತಿನ ವಿಡಿಯೋ ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ ಸ್ನೇಹಿತರೆ. ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ವಿತೌಟ್ ಸಬ್ಸ್ಕ್ರೈಬಿಂಗ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್ ಸ್ನೇಹಿತರೆ, ಟೇಕ್ ಕೇರ್. ಸಿಗೋಣ ಮುಂದಿನ ವಿಡಿಯೋಲಿ.